ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಮ್ಮೆಯಾದರೂ ಹೊಸ ಮನೆ ಕಟ್ಟಬೇಕು ಅಥವಾ ಖರೀದಿ ಮಾಡಬೇಕು ಅನ್ನೋ ಆಸೆ ಇದ್ದೇ ಇರುತ್ತದೆ. ಈ ಆಸೆಯ ಈಡೇರಿಕೆಗೆ ಪ್ರತಿವರ್ಷವೂ ಯೋಜನೆ ಮಾಡುವುದು ಸಹಜ. ಆದ್ರೆ ಒಬ್ಬ ವ್ಯಕ್ತಿ ಮನೆ, ವಾಹನ, ಚಿನ್ನಾಭರಣ, ದುಬಾರಿ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತಾದ್ರೆ ಅದಕ್ಕೆ ಗ್ರಹಗತಿಗಳ ಸ್ಥಾನ ಅನುಕೂಲಕರವಾಗಿರಬೇಕು. ಇಲ್ಲವಾದಲ್ಲಿ ಅಡೆತಡೆಗಳು ಉಂಟಾಗುವ ಸಾಧ್ಯತೆ ಹೆಚ್ಚು. ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವರ್ಷ ಮೇಷರಾಶಿಯವರ ಆರ್ಥಿಕ ಹಾಗೂ ವೃತ್ತಿ ಭವಿಷ್ಯ ಹೇಗಿದೆ? ಸ್ವಂತ ಹುದ್ದೆ ಶುರು ಮಾಡಲು ಈ ವರ್ಷ ಅನುಕೂಲಕರವಾದ ಸಮಯವೇ? ವರ್ಷಪೂರ್ತಿ ಲಾಭ ಹೇಗಿರುತ್ತದೆ ಎಂದು ತಿಳಿಸ್ತೀವಿ. ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. 2026ನೇ ವರ್ಷ ಮೇಷರಾಶಿಯವರಿಗೆ ಆರ್ಥಿಕವಾಗಿ ಅತ್ಯಂತ ಮಹತ್ವದ್ದಾಗಿರುತ್ತದೆ. ಹೊಸ ವರ್ಷದ ಆರಂಭ ನಿಮಗೆ ತುಂಬಾ ಶುಭವಾಗಿರುವುದು. ಗುರುವಿನ ಆಶೀರ್ವಾದದಿಂದ ನೀವು ವೃತ್ತಿಜೀವನದ ಯಶಸ್ಸು ಮತ್ತು ಆದಾಯದಲ್ಲಿ ಹೆಚ್ಚಳವನ್ನು ಅನುಭವಿಸುವಿರಿ. ಈ ಸಮಯದಲ್ಲಿ ನಿಮ್ಮ 12ನೇ ಮನೆಯಲ್ಲಿ ಶನಿಯ ಸ್ಥಾನದಿಂದಾಗಿ ಕೆಲವು ಅನಿರೀಕ್ಷಿತ ವೆಚ್ಚಗಳು ಉಂಟಾಗಬಹುದು. ಆದರೆ ನಿಮ್ಮ ಜಾತಕದ 9ನೇ ಮನೆಯಲ್ಲಿ ಸೂರ್ಯ, ಮಂಗಳ ಮತ್ತು ಬುಧದ ಸಂಯೋಗ ಅದೃಷ್ಟವನ್ನೇ ಬದಲಾಯಿಸಲಿವೆ. ದೀರ್ಘಕಾಲದಿಂದ ಬಾಕಿಯಿರುವ ಯೋಜನೆಗಳು ಪೂರ್ಣಗೊಳ್ಳಲು ಪ್ರಾರಂಭಿಸುತ್ತವೆ. ಈ ಸಮಯ ವ್ಯವಹಾರ ವಿಸ್ತರಣೆ, ವಿದೇಶ ಪ್ರಯಾಣ ಮತ್ತು ವೃತ್ತಿ ಪ್ರಗತಿಯನ್ನು ಸಹ ಸೂಚಿಸುತ್ತಿದೆ. ಈ 4 ಗ್ರಹಗಳ ಪ್ರಭಾವ ನಿಮ್ಮನ್ನು ಹಳೆಯ ಸಾಲಗಳಿಂದ ಮುಕ್ತಗೊಳಿಸುವುದು. ಹಾಗಾದರೆ ಮೇಷರಾಶಿಯವರಿಗೆ ಈ ವರ್ಷಪೂರ್ತಿ ಆರ್ಥಿಕ ವೃತ್ತಿ ಭವಿಷ್ಯ ಹೇಗಿದೆ ಎಂದು ವಿವರವಾಗಿ ತಿಳಿಸ್ತೀವಿ. ಮೇಷರಾಶಿಯವರಿಗೆ ವರ್ಷದ ಆರಂಭ ಮಂಗಳಕರವಾಗಿದೆ. ಮಾರ್ಚ್ನಲ್ಲಿ ರೂಪುಗೊಳ್ಳುವ ಅದ್ಭುತ ಸಂಯೋಗಗಳು ಹೊಸ ಅವಕಾಶಗಳನ್ನು ತರುತ್ತವೆ. ಮಾರ್ಚ್ ತಿಂಗಳು ಮೇಷರಾಶಿಯವರಿಗೆ ಹೊಸ ಉದ್ಯೋಗ ಅವಕಾಶಗಳನ್ನು ತರಲಿದೆ. ಸೂರ್ಯ, ಮಂಗಳ ಮತ್ತು ಬುಧ ಗ್ರಹಗಳು ನಿಮ್ಮ ಲಾಭದ ಮನೆಯನ್ನು ಪ್ರವೇಶಿಸುತ್ತವೆ. ಅಲ್ಲಿ ರಾಹು ಈಗಾಗಲೇ ಇರುತ್ತಾನೆ. ಹೀಗೆ ಈ ಅದ್ಭುತ ಗ್ರಹಗಳ ಸಂಯೋಗ ನಿಮ್ಮ ಧನಾಗಮನವನ್ನು ಹೆಚ್ಚಿಸುವುದು. ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸದಲ್ಲಿ ಹಠಾತ್ ಯಶಸ್ಸನ್ನು ಅನುಭವಿಸುವಿರಿ. ಕೆಲಸಗಳಿಗೆ ಅಡೆತಡೆಗಳಿರುವುದಿಲ್ಲ. ಉದ್ಯಮಿಗಳು ಹೆಚ್ಚೆಚ್ಚು ಆದೇಶಗಳನ್ನು ಪಡೆಯುತ್ತಾರೆ. ಜೊತೆಗೆ ಉದ್ಯೋಗದಲ್ಲಿರುವವರು ಬೋನಸ್ ಪಡೆಯುವ ಸಾಧ್ಯತೆ ಕೂಡ ಇದೆ. 2026ನೇ ವರ್ಷದ ಮಧ್ಯಮಾರ್ಧದಲ್ಲಿ ಮೇಷರಾಶಿಯವರ ಅದೃಷ್ಟ ಕುಲಾಯಿಸಲಿದೆ. ಆರ್ಥಿಕ ಜೀವನದಲ್ಲಿ ಹಣ ಆಗಮನಕ್ಕೆ ಕೊರತೆಗಳೇ ಇರುವುದಿಲ್ಲ. ಜೂನ್ 2, 2026ರಂದು ಗುರುವು ನಿಮ್ಮ 4ನೇ ಮನೆಗೆ ಪ್ರವೇಶಿಸುತ್ತಾನೆ. ಇದರ ಪ್ರಭಾವ ನಿಮಗೆ ಮನೆ, ಭೂಮಿ, ಚಿನ್ನ ಅಥವಾ ವಾಹನವನ್ನು ಖರೀದಿಸುವ ಅವಕಾಶವನ್ನು ಒದಗಿಸುತ್ತದೆ. ನಿಮ್ಮ ವೃತ್ತಿಜೀವನದಲ್ಲಿನ ಅಡೆತಡೆಗಳು ದೂರವಾಗಿ ಪ್ರಗತಿಗೆ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ಅಲ್ಲದೆ ಈ ಅವಧಿಯು ನಿಮಗೆ ವೃತ್ತಿಯಲ್ಲಿ ಬೆಳೆಯಲು ಅವಕಾಶವನ್ನು ಒದಗಿಸುವುದು. ಇನ್ನು ರಾಹುವಿನ ಚಲನೆಯು ಸಂಘ ಪ್ರಯತ್ನಗಳಿಗೆ ಗಮನಾರ್ಹ ಪ್ರಯೋಜನಗಳನ್ನು ತರುವುದು. ವರ್ಷವಿಡೀ ನಿಮ್ಮ 11ನೇ ಮನೆಯಲ್ಲಿ ರಾಹುವಿನ ಉಪಸ್ಥಿತಿಯು ನಿಮಗೆ ಸಂಪತ್ತು ಮತ್ತು ಗೌರವವನ್ನು ದ್ವಿಗುಣಗೊಳಿಸಲಿದೆ. ಈ ಅವಧಿಯಲ್ಲಿ ನೀವು ನಿಮ್ಮ ಕಠಿಣ ಪರಿಶ್ರಮದ ಪ್ರತಿಫಲವನ್ನು ಹಲವು ಪಟ್ಟು ಪಡೆಯುತ್ತೀರಿ. ರಾಹುವಿನ ಪ್ರಭಾವದಿಂದಾಗಿ ಹಣವನ್ನು ಗಳಿಸಲು ನೀವು ಶಾರ್ಟ್ಕಟ್ ವಿಧಾನಗಳನ್ನು ಹುಡುಕಲು ಪ್ರಾರಂಭಿಸುವಿರಿ. ಆದರೆ ಸರಿಯಾದ ಹಾದಿಯಲ್ಲಿ ಸಾಗುವುದು ತುಂಬಾ ಮುಖ್ಯ. ನೆನಪಿನಲ್ಲಿಡಿ, ನೀವು ಹೆಚ್ಚು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ರಾಹು ನಿಮಗೆ ಹೆಚ್ಚಿನ ಯಶಸ್ಸನ್ನು ನೀಡುತ್ತಾನೆ. ಗುರು, ರಾಹು ಈ 2 ಗ್ರಹಗಳು ಈ ವರ್ಷ ನಿಮಗೆ ವರದಾನವಾಗುತ್ತಾರೆ. ಮೇ ತಿಂಗಳಿನಲ್ಲಿ ಚಿನ್ನ ಅಥವಾ ಆಸ್ತಿಯಲ್ಲಿ ಹೂಡಿಕೆ ಮಾಡುವುದು ಅತ್ಯಂತ ಪ್ರಯೋಜನಕಾರಿಯಾಗಿದೆ. ಹೊಸ ವರ್ಷದ ಕೊನೆಯ ತಿಂಗಳುಗಳು ಮೇಷರಾಶಿಯವರಿಗೆ ಶುಭ ಫಲವನ್ನೇ ನೀಡಲಿದೆ. ಷೇರು ಮಾರುಕಟ್ಟೆಯಿಂದ ಲಾಭದ ಬಲವಾದ ಸಾಧ್ಯತೆಗಳಿವೆ. ವಿದೇಶಿ ಕಂಪನಿಗಳಿಂದ ಉದ್ಯೋಗ ಅವಕಾಶಗಳು ಸಹ ಬರಬಹುದು. ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನ ಮಾಡುವವರಿಗೆ ಅಂದುಕೊಂಡ ಫಲಿತಾಂಶ ಸಿಗಲಿದೆ. 2026ನೇ ವರ್ಷದ ಕೊನೆಯ 2 ತಿಂಗಳುಗಳಲ್ಲಿ ಗುರುವು ಸಿಂಹರಾಶಿಗೆ ಪ್ರವೇಶಿಸುತ್ತಾನೆ. ಇದು ಕೂಡ ನಿಮ್ಮ ಜಾತಕದಲ್ಲಿ ಹೊಸ ಶುಭ ಅಧ್ಯಾಯವನ್ನು ಪ್ರಾರಂಭಿಸುತ್ತದೆ. ಈ ಅವಧಿಯಲ್ಲೂ ದೀರ್ಘ ಪ್ರಯಾಣದ ಸಾಧ್ಯತೆಗಳಿದ್ದು ಸಂತೋಷದ ಜೀವನದೊಂದಿಗೆ ಮನೆಯಲ್ಲಿ ಶುಭ ಕಾರ್ಯಗಳು ಆರಂಭವಾಗುತ್ತವೆ. ಜೊತೆಗೆ ನೀವು ಸ್ವಂತ ಹುದ್ದೆಯನ್ನು ಶುರು ಮಾಡುವಿರಿ. ಈಗಾಗಲೇ ಇತ್ತ ಸ್ವಂತ ಕೆಲಸವನ್ನು ವಿಸ್ತರಿಸುವಿರಿ. ಒಟ್ಟಾರೆಯಾಗಿ ಮೇಷರಾಶಿಯವರ ಸಂಪತ್ತು, ಸೌಕರ್ಯ, ಸೌಲಭ್ಯಗಳು ಈ ವರ್ಷ ದ್ವಿಗುಣವಾಡಲಿದೆ.